ಹೊಸಬ್ ರೀತಿಯ ರಾಣಾನನ್ನ ಗಲ್ಲಿಗೇರಿಸ್ತಾರ. ಸಂಚುಕೋರ ಡೇವಿಡ್ ಹೆಡ್ಲಿ ಜೊತೆಗೆ ರಾಣಾಗೆ ನಂಟು. ಸುಮಾರು 200-300 ಕಾಲ್ ಡೀಟೇಲ್ಸ್ಗಳಿದಾವೆ ಅವರದೆಲ್ಲ. ಇದರ ಪ್ರಕಾರ ಮುಂಬೈ ದಾಳಿ 5 ದಿನ ಮುನ್ನ ಕಾಂಟ್ಯಾಕ್ಟ್ ಮಾಡಿದ್ದು, ದಾಳಿಯ ಹಲವು ಸ್ಥಳಗಳಲ್ಲಿ ಅಡ್ಡಾಡಿದ್ದು ರಾಣಾ. ಮುಂಬೈ ದಾಳಿ ಸ್ಥಳಗಳ ಮ್ಯಾಪ್ ಅನ್ನ ಡೇವಿಡ್ ಹೆಡ್ಲಿ ಕೊಟ್ಟಿರ್ತಾನೆ. ಇವನ ಜೊತೆಗೆ ಸುಮಾರು 200-250ಕ್ಕೂ ಹೆಚ್ಚು ಬಾರಿ ರಾಣಾ ಮಾತುಕತೆ ಆಗಿರೋದು, ಫೋನ್ ಸಂಭಾಷಣೆಯ ದಾಖಲೆಗಳೆಲ್ಲ ಇವೆ. ಕಸಬ್ರೀತಿಯ ರಾಣಾ ಗಲ್ಲಿಗೇರ್ತಾನೆ, ಇವತ್ತಲ್ಲ ನಾಳೆ ಗಲ್ಲಿಗೇರೇ ಇರ್ತಾನೆ. ಆದರೆ ಅದಕ್ಕಿಂತಲೂ ಮುಂಚಿತವಾಗಿ ಇವನಿಂದ ಬಾಯಿ ಬಿಡಿಸ್ಬೇಕಾಗಿರುವಂಥದ್ದು. ಇವನು ಈ ಪಾಕಿಸ್ತಾನ ಹೇಳ್ಕೊಳ್ತಾ ಇದೆಯಲ್ಲ ನಮ್ಮವನಲ್ಲ ಅಂತ ಹೇಳಿ. ಸೊ ಇವನಿಂದ ಈಗ ಬಾಯಿ ಬಿಡಿಸ್ಬಿಟ್ಟು ಪಾಕಿಸ್ತಾನಕ್ಕೆ ಉತ್ತರ ಕೊಡಬೇಕಾಗಿದೆ. ಇವನು ಪಾಕಿಸ್ತಾನದ ನಂಟಿತ್ತಾ ಇಲ್ವಾ ಅಂತ ಹೇಳಿ, ISI ನಂಟಿತ್ತಾ ಇಲ್ವಾ ಅನ್ನುವಂಥದ್ದನ್ನು. ಜೊತೆಗೆ ಈ ದೇಶದಲ್ಲಿರುವಂಥವ್ರು ಯಾರು ಇವನಿಗೆ ಸಪೋರ್ಟ್ ಮಾಡಿದ್ದಾರೆ, ನನಗೆ ಅತ್ಯಂತ ಬಹಳ ಬೇಕಾಗಿರುವಂಥದ್ದು ಈ ದೇಶದಲ್ಲಿರುವಂಥ ಕಂತ್ರಿಗಳು, ಕಚಡಾಗಳು, ರಾಕ್ಷಸರು, ಇವನಿಗೆ ಯಾರು ಸಪೋರ್ಟ್ ಮಾಡಿದ್ರು, ಹಣಕಾಸಿನ ನೆರವನ್ನು ಯಾರು ಕೊಟ್ಟಿದ್ರು ಅನ್ನೋದು ನನಗಂತೂ ಬಹಳ ಬೇಕಾಗಿದೆ. ಅದು ನನ್ನ ಸಹೋದ್ಯೋಗಿ ಶಬೀರ್ ಇದ್ದಾರೆ. ಶಬೀರ್, ಪಾಕಿಸ್ತಾನ ಮತ್ತು ISIದ ಇನ್ವಾಲ್ವ್ಮೆಂಟ್ ಇದರಲ್ಲಿ ಇದೆಯಾ ಇಲ್ವಾ ಅನ್ನುವಂಥದ್ದು ಸಿಕ್ಕರೂ ಕೂಡ ನಾವೇನು ಮಾಡದೇ ಇರುವಂಥ ಪರಿಸ್ಥಿತಿಯಲ್ಲಿದ್ದೀವಿ, ಹೇಳ್ಕೊಳ್ಬೋದು ಪ್ರಪಂಚಕ್ಕಷ್ಟೇ ನಾವು. ಆದರೆ ಈ ದೇಶದಲ್ಲಿರುವಂಥ ದೇಶದ್ರೋಹಿಗಳು ಇವನಿಗೆ ಯಾರು ಸಪೋರ್ಟ್ ಮಾಡಿದ್ರು, ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಯಾರು ನೆರವನ್ನು ಕೊಟ್ಟರು, ಸಂಘಟನೆಗಳನ್ನು ಹೇಗೆ ಬಿಲ್ಡ್ ಮಾಡಿಕೊಂಡ್ರು, ಇಲ್ಲಿರುವಂತಹ ಸ್ಲೀಪರ್ ಸೆಲ್ಗಳು ಹೇಗೆ ವರ್ಕ್ ಆಗುತ್ತೆ, ಇವುಗಳೆಲ್ಲ ಮಾಹಿತಿ ಬೇಕಾಗಿದೆ. ಜೊತೆಗೆ ಈ ಫೋನ್ ಕಾಲ್ಸ್ಗಳ ಡೀಟೇಲ್ಸ್, ಇವನು ಓಡಾಡಬೇಕು ಅಂತಂದ್ರೆ ಇವ್ರಿಗೆ ಯಾರಾದರೂ ನೆರವು ಬೇಕಲ್ವಾ? ಯಾವನೋ ಬಂದ್ಬಿಟ್ಟು ಇಲ್ಲಿ ನಿಂತ್ಕೊಂಡು ಓಡಾಡ್ಕೊಂಡು ಮ್ಯಾಪನ್ನು ರೆಡಿ ಮಾಡ್ಕೊಳ್ಳೋದಿಲ್ಲ, ಇಲ್ಲಿ ಸಪೋರ್ಟ್ ಇಲ್ದೇನೆ. ಆ ಇನ್ಫಾರ್ಮೇಶನ್ ಬೇಕಾಗಿದೆ, ಅದ್ರ ಬಗ್ಗೆ ಹೆಚ್ಚಿನ ಒತ್ತು ಕೊಡಬೇಕಾಗಿದೆಯಲ್ವಾ ದೇಶ ಈಗ? ಖಂಡಿತವಾಗ್ಲು ಅರುಣ್, ನೀವೊಂದು ಮಾತು ಹೇಳ್ತಿದ್ರಿ, ಪಾಕಿಸ್ತಾನ ಡಿನೈ ಮಾಡಿದೆ, ಈತ ನಮ್ಮ ಪ್ರಜೆ ಅಲ್ಲ ಅಂತ ಹೇಳಿದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮಾತನ್ನು ಹೇಳ್ತಿದ್ರಿ. ಪಾಕಿಸ್ತಾನ ಈ ರೀತಿಯಾದಂಥ ವಿಚಾರಗಳು ಬಂದಾಗ ಯಾವತ್ತೂ ತನ್ನ ಜವಾಬ್ದಾರಿಯನ್ನು ತೆಗೆದುಕೊಂಡಿದೆ. ಈ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಆದಾಗಲೂ, ಏರ್ ಸ್ಟ್ರೈಕ್ ಆದಾಗಲೂ, ಅಲ್ಲಿ 100 ಜನ ಸತ್ತೋದಾಗಲೂ ಕೂಡ ಅವ್ರು ಯಾರೂ ಕೂಡ ಪಾಕಿಸ್ತಾನಕ್ಕೆ ಸಂಬಂಧಿಸಿದವರೇ ಅಲ್ಲ ಅಂತ ತನ್ನ ಬುದ್ಧಿಯನ್ನು ತೋರಿಸಿತ್ತು, ನುಳಿಸ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿತ್ತು. ಅದೇ ರೀತಿಯಾಗಿ ಎಕ್ಸ್ಪೆಕ್ಟೆಡ್ ಈಗ ಪಾಕಿಸ್ತಾನ ತನ್ನ ನಿಲುವನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ಇದರಲ್ಲಿ ಯಾವುದೇ ರೀತಿಯಾದಂತಹ ಆಶ್ಚರ್ಯ ಪಡುವಂತಹ ಸಂಗತಿ ಕೂಡ ಈಗ ಸದ್ಯಕ್ಕೆ ಏನೂ ಇಲ್ಲ. ಮುಖ್ಯವಾಗಿ ಈಗ ರಾಣಾನ ವಿಚಾರಣೆ ಯಾಕೆ ಆಗಬೇಕು ಮತ್ತು ಅದರಿಂದ ಆಗ್ಬೋದಾದಂಥ ಲಾಭಗಳೇನು ಅನ್ನುವಂಥದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಆಗಲೇ. ನೋಡಿ, ರಾಷ್ಟ್ರೀಯ ಭದ್ರತೆಯ ಸುರಕ್ಷತೆ ವಿಚಾರ ಆಗಿರುವಂಥ ಹಿನ್ನೆಲೆಯಲ್ಲಿ ನಾನು ಹೇಳಿದೆ ಆಗಲೇ, ಭಾರತ ಎಲ್ಲಿ ತಪ್ಪು ಮಾಡಿದೆ ಆ ತಪ್ಪುಗಳನ್ನು ತಿದ್ದಿಕೊಳ್ಳುವಂತಹ ಒಂದು ಸನ್ನಿವೇಶವೂ ಕೂಡ ಆಗಿರುವಂಥದ್ದು. ಎಲ್ಲೋ ಒಂದು ಕಡೆ ಸಿಸ್ಟಮ್ ಅಂದಾಗ ಎಲ್ಲೋ ಒಂದು ಕಡೆ ಲೂಪ್ ಇರುತ್ತಲ್ಲ, ಆ ಲೂಪನ್ನು ಯೂಸ್ ಮಾಡಿಕೊಂಡು ಈ ರೀತಿಯಾದಂಥ ಘಟನೆಗಳನ್ನ ಮಾಡಿರ್ತಾರೆ. ಅವುಗಳನ್ನ ಸರಿಪಡಿಸ್ಕೊಳ್ಳುವಂಥ ಕೆಲಸವನ್ನು ಕೂಡ ಭದ್ರತಾ ಪಡೆಗಳು ಕೂಡ ಮಾಡಬೇಕಾಗುತ್ತೆ. ಸೊ ಈ ಥರದ ವ್ಯಕ್ತಿಗಳನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಸೆನ್ಸಿಟಿವ್ ವಿಚಾರಗಳು ಹೊರಗಡೆ ಬರ್ತವೆ. ನೀವೇ ಹೇಳ್ದಂಗೆ ಭಾರತದಲ್ಲಿ ಇವರಿಗೆ ಯಾರು ಸಹಾಯ ಮಾಡಿದ್ರು, ಇವ್ರಿಗೆ ಉಳ್ಕೊಳ್ಳೋಕೆ ಏನಾದರೂ ವ್ಯವಸ್ಥೆ ಆಗಿತ್ತಾ, ಅಥವಾ ಇವ್ರಿಗೆ ಏನಾದರೂ ಹಣಕಾಸಿನ ನೆರವಾಗಿತ್ತಾ, ISIನ ಪಾತ್ರ ಏನು, ಪಾಕಿಸ್ತಾನ ಯಾವ ರೀತಿಯಾದಂಥ ಪಾತ್ರವನ್ನು ಇಲ್ಲಿ ನಿಭಾಯಿಸಿತ್ತು, ಇದರ ಇಡೀ ಸಂಚಿನ ಹಿಂದೆ ಯಾರಿದ್ದಾರೆ, ಮತ್ತೆ ಹೇಳಕ್ಕಾಗಲ್ಲ. ರಾಣಾನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಇನ್ನೊಂದು ಹೊಸ ಹೆಸರು ಕೂಡ ತೇಲಿ ಬರುವಂಥ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡ್ಬೋದು. ಹೇಳಕ್ಕಾಗಲ್ಲ, ವಿಚಾರಣೆಯ ಸಂದರ್ಭದಲ್ಲಿ ಯಾವ ಅಂಶಗಳು ಹೊರಗಡೆ ಬರ್ತವೆ, ಪತ್ತೆ ಆಗುತ್ತೆ ಅಂತ ಗೊತ್ತಾಗಲ್ಲ. ಸೊ ಈ ಒಂದು ಪ್ರಕರಣದಲ್ಲಿ ಮಾಸ್ಟರ್ ಮೈಂಡ್ ಆಗಿರುವಂಥ ಹಿನ್ನೆಲೆಯಲ್ಲಿ ರಾಣಾನ ವಿಚಾರಣೆ ಅನ್ನುವಂಥದ್ದು ಬಹಳಷ್ಟು ಕ್ರೂಷಿಯಲ್ ಆಗುತ್ತೆ. ಈತನ ವಿಚಾರಣೆ ನಡೆಸಬೇಕಾದಂಥ ಸಂದರ್ಭದಲ್ಲಿ ಈ ಇಡೀ ಪ್ಲಾನ್ ಹೇಗೆ ಎಕ್ಸಿಕ್ಯೂಟ್ ಆಯಿತು, ಹೇಗೆ ಬಂತು, ಇದಕ್ಕೆ ಯಾರ್ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಅನ್ನುವಂತಹ ಎಲ್ಲ ಮಾಹಿತಿಗಳು ಕೂಡ ಬರ್ತವೆ. ಮತ್ತೆ ಸಿಸ್ಟಮ್ನ ಲೂಪ್ ಹೋಲ್ಸ್ನ ಹೆಂಗೆ ಹುಡುಕೊಂಡ್ರು ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಈ ಎಲ್ಲ ಅಂಶಗಳು ಗೊತ್ತಾದಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ನಮ್ಮ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳೋದರ ಜೊತೆಗೆ ಈ ಘಟನೆಯ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದನ್ನ ಮುಂದಿನ ಹಂತದಲ್ಲಿ ನಾವು ಜಾಗತಿಕ ಮಟ್ಟದಲ್ಲೂ ಕೂಡ ಪಾಕ್ನ ಕುತಂತ್ರಗಳನ್ನು ಕೂಡ ಒತ್ತಿ ಹೇಳಲಿಕ್ಕೆ ನಮಗೆ ಮತ್ತಷ್ಟು ಏನಂತಾರೆ ಸಾಕ್ಷಿಗಳು ಸಿಗುತ್ತೆ. ಸೊ ಹಾಗಾಗಿ ಈ ಎಲ್ಲಾ ಕಾರಣಗಳಿಂದ ರಾಣಾ ಅನ್ನುವಂತಹ ವ್ಯಕ್ತಿಯ ವಿಚಾರಣೆ ಏನಿದೆ ಅದು ಬಹಳಷ್ಟು ಮುಖ್ಯ ಆಗುತ್ತೆ. ಅರುಣ್, ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ. ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಇವನ ಕೃತ್ಯಗಳನ್ನ ಈಗ ದೇಶದ ಮುಂದೆ ಹೇಳುವಂತ ಅಗತ್ಯತೆ ಇದೆ, ಅದು ಸಾಕ್ಷಿಗಳ ಸಮೇತವಾಗಿ.